ಸುಪ್ರೀಂ ಕೋರ್ಟಿನ ಆದೇಶದ ಬೆನ್ನಲ್ಲೇ 4 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡ, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ 4 ಅರೆಸ್ಟ್ ಆಗಿದ್ದಾರೆ. ದರ್ಶನ್, ಅನುಕುಮಾರ್, ಜಗದೀಶ್ 3 ಬಂಧನ ಅಷ್ಟೇ ಬಾಕಿ ಇರುವುದು. 7 ಆರೋಪಿಗಳ ಜಾಮೀನು ರದ್ದಾಗಿದ್ದು ಸುಪ್ರೀಂ ಕೋರ್ಟಿನ ಆದೇಶದ ಬೆನ್ನಲ್ಲೇ ಅರೆಸ್ಟ್ ಪ್ರಕ್ರಿಯೆಗಳು ನಡೀತಾ ಇದೆ. ನಾಲ್ಕು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪವಿತ್ರ ಗೌಡ, ಪ್ರದೋಷ್, ನಾಗರಾಜ್ ಮತ್ತು ಲಕ್ಷ್ಮಣ್. ದರ್ಶನ್, ಅನುಕುಮಾರ್ ಮತ್ತು ಜಗದೀಶ್ ಈ 3 ಬಂಧನ ಆಗಬೇಕಾಗಿದೆ. ಇವತ್ತು ಸಂಜೆ 4:30 ಸುಮಾರಿಗೆ ದರ್ಶನ್ ಶರಣಾಗಲಿದ್ದಾರೆ. ತಮಿಳುನಾಡಿನಿಂದ ವಾಪಸ್ ಆಗ್ತಿದ್ದಾರೆ ದರ್ಶನ್. ಕಾಮಾಕ್ಷಿಪಾಳ್ಯ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದ್ರು ದರ್ಶನ್ರನ್ನ. ದರ್ಶನ್ ಹೇಳಿದ್ದು ಸಂಜೆ ವೇಳೆಗೆ ಹಾಜರಾಗ್ತೀನಿ ಅಂತ. A1 ಆರೋಪಿ ಪವಿತ್ರ ಗೌಡ ಅರೆಸ್ಟ್ ಆಗಿದೆ. ಲಕ್ಷ್ಮಣ್, ಪ್ರದೋಷ್ ಮತ್ತು ನಾಗರಾಜ್ ಬಂಧನ ಆಗಿದೆ. ಇನ್ನು 3 ಬಂಧನ ಆಗಬೇಕಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಬಂಧನದ ಪ್ರಕ್ರಿಯೆಯನ್ನ ನಡೆಸುತ್ತಿದ್ದಾರೆ. ಇವತ್ತು ಸಂಜೆಯ ಒಳಗೆ ಎಲ್ಲ 7 ಮಂದಿಯನ್ನ ವಶಕ್ಕೆ ಪಡೆಯಲಿದ್ದಾರೆ. 4 ಜನ ಈಗಾಗಲೇ ಅರೆಸ್ಟ್ ಆಗಿದ್ದು ಇನ್ನು 3 ಅರೆಸ್ಟ್ ಆಗಬೇಕಾಗಿದೆ. 7 ಮಂದಿಯನ್ನ ಒಟ್ಟಿಗೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ನ ಆದೇಶದ ಬೆನ್ನಿಗೆ ಇವತ್ತೇ 7 ಮಂದಿ ಅರೆಸ್ಟ್. ಬೆಳಗಿನಿಂದ ನಡೀತಾ ಇರೋ ಪ್ರಕ್ರಿಯೆ ಇದು. ಪ್ರಕರಣದ 6 ಮತ್ತು 7ನೇ ಆರೋಪಿ ಜಗದೀಶ್ ಮತ್ತು ಅನುಕುಮಾರ್ ಇಬ್ಬರ ಬಂಧನ ಆಗಬೇಕಾಗಿದೆ. ಪೊಲೀಸರು ಬಲೆ ಬೀಸಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶ ಹೊರಬೀಳ್ತಾ ಇದ್ದಂತೆ 7 ಮಂದಿ ಆರೋಪಿಗಳು ಶಾಕಿಗೊಳಗಾಗ್ತಾರೆ. ಹೈಕೋರ್ಟಿನ ಜಾಮೀನಿನ ನಂತರ ನಿರಾಳರಾಗಿದ್ರು. ತಮ್ಮ ಜೀವನಕ್ಕೆ ವಾಪಸ್ ಆಗಿದ್ರು. ದರ್ಶನ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು. ಸಿನಿಮಾ ಶೂಟಿಂಗ್ ನ ಮುಗಿಸಿ ಇನ್ನೇನ್ ಸಿನಿಮಾ ರಿಲೀಸಿಗೆ ತಯಾರಿ ನಡೀತಾ ಇತ್ತು. ಡೆವಿಲ್ ಚಿತ್ರದ ಚಿತ್ರೀಕರಣ. ಮತ್ತೊಂದು ಕಡೆ ಪವಿತ್ರ ಗೌಡ ತನ್ನ ಬಿಸ್ನೆಸ್ ಕಡೆ ಗಮನ ಕೊಡ್ತಾ ಇದ್ರು. ಅವರದ್ದೊಂದು ಬುಟಿಕ್ ಇದೆ, ಒಂದು ಬ್ರಾಂಡ್ ಇದೆ, ಅದರ ಪ್ರಮೋಷನ್ ನಲ್ಲಿ ಬ್ಯುಸಿ ಆಗಿದ್ರು. ಉಳಿದವರು ಕೂಡ ತಮ್ಮ ಲೈಫಿಗೆ ವಾಪಸ್ ಆಗ್ತಾ ಇದ್ರು. ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿತ್ತು. ಅದರ ತೀರ್ಪು ಇವತ್ತು ಹೊರಬಿದ್ದಿದೆ. ಶಾಕ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.